ಕೋಳಿ ಕೂಗಿದರೂ ನಾಯಿ ಬೊಗಳಿದರೂ ಎಲ್ಲದಕ್ಕೂ ಕೇಂದ್ರ ಸರ್ಕಾರವೇ ಕಾರಣ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡುವ ಸಂಸದರಿಗೆ ಸಿರ್ಸಿ ಹಾವೇರಿ ರಸ್ತೆ ಕಾಣದಿರುವುದು ದುರದೃಷ್ಟಕರ ಸಂಗತಿ ಎಂದು ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ವಿಭಾಗದ ಅಧ್ಯಕ್ಷ ಪ್ರಸನ್ನ ಶೆಟ್ಟಿ ಆರೋಪಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಕಾಂಗ್ರೆಸ್ನ ಪ್ರಸನ್ನ ಶೆಟ್ಟಿಯವರು, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೇವಲ ಪ್ರಚಾರಕ್ಕಷ್ಟೇ ಸೀಮಿತವಾದ ಕಾರಣ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಜನರು ಓಡಾಡುವುದೇ ಕಷ್ಟವಾಗಿದೆ. ಕಾಗೇರಿ ಅವರಿಗೆ ಆ ಮಾರ್ಗದಲ್ಲಿ ಬರುವ ಯಲ್ಲಾಪುರ ಕ್ಷೇತ್ರದ ಮುಂಡಗೋಡು ಭಾಗದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳು ಬಾರದ ಕಾರಣ ದ್ವೇಷ ಕಾರುತ್ತಿರುವ ಹಾಗಿದೆ ಎಂದು ಆಪಾದಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಡಿಕೆ ವಿಮೆ ಬಂದಿದೆ. ಆದರೆ ಕಾಗೇರಿಯವರು ಅದೇ ತಮ್ಮ ದೊಡ್ಡ ಸಾಧನೆ ಎಂದು ಪ್ರಚಾರ ಪಡೆಯುತ್ತಾ ದಿನ ಕಳೆಯುತ್ತಿದ್ದಾರೆ ವಿನಃ ಅಲ್ಪ ಪ್ರಮಾಣದಲ್ಲಿ ವಿಮೆ ಪಡೆದ ಗ್ರಾಮ ಪಂಚಾಯತ್ಗಳ ರೈತರ ಬೆನ್ನಿಗೆ ನಿಲ್ಲಲಿಲ್ಲ. ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುತ್ತಾ ಕಾಲ ಕಳೆಯುತ್ತಿರುವ ಸಂಸದರು ಇನ್ನಾದರೂ ಜನಪರವಾಗಿ ಕೆಲಸ ಮಾಡಲಿ ಎಂದು ಸಲಹೆ ನೀಡಿದ್ದಾರೆ. ತಾವು ಸ್ಪೀಕರ್ ಇರುವಾಗ ತಮ್ಮ ಊರಿನ ರಸ್ತೆಗೆ ತಮ್ಮ ಮನೆಯ ಹತ್ತಿರದವರೆಗೂ ರಿಫ್ಲೆಕ್ಟರ್ ಹಾಕಿಸಿಕೊಂಡ ಈಗಿನ ಸಂಸದರು ಕನಿಷ್ಠ ಪಕ್ಷ ಜನರಿಗೆ ಓಡಾಡುವ ಮಟ್ಟಿಗಾದರೂ ರಸ್ತೆ ಮಾಡಿಸಬೇಕು. ಇದರ ಬಗ್ಗೆ ಸಂಸದರು ಮುತುವರ್ಜಿ ವಹಿಸಲಿ. ಸಿರ್ಸಿ ಸಿದ್ದಾಪುರ ಭಾಗದ ಜನಗಳಿಗೆ ಉತ್ತರ ಕರ್ನಾಟಕ ಮತ್ತು ರಾಜ್ಯದ ರಾಜಧಾನಿಗೆ ಮುಖ್ಯ ಸಂಪರ್ಕ ಕೊಂಡಿಯೇ ಸಿರ್ಸಿ ಹಾವೇರಿ ಹೆದ್ದಾರಿಯಾಗಿದ್ದು ಇಲ್ಲಿನ ಆರ್ಥಿಕ ಬೆಳವಣಿಗೆಗೆ ಮುಖ್ಯವಾಗಿದೆ. ಮಳೆಗಾಲ ಸನಿಹವಾಗುತ್ತಿದ್ದರೂ ಸಹ ಗುತ್ತಿಗೆದಾರರು ಮತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಿದ್ರೆಯಿಂದ ಎದ್ದಿಲ್ಲ. ಹಾಗೆಯೇ ಎಚ್ಚರಿಸಬೇಕಾದ ಸಂಸದರು ಸಹ ಕುಂಭಕರ್ಣ ನಿದ್ರೆಗೆ ಜಾರಿದ್ದಾರೆ ಎಂದು ಲೇವಡಿ ಮಾಡಿರುವ ಶೆಟ್ಟಿ ಅವರು, ದಶಕಗಳಿಂದ ಜಿಲ್ಲೆಯಲ್ಲಿ ಅಧಿಕಾರ ಮಾಡುತ್ತಿರುವ ಬಿಜೆಪಿ ಸಂಸದರ ಕಾರ್ಯವೈಖರಿ ಜಿಲ್ಲೆಗೆ ಹಿಡಿದ ಗ್ರಹಣವಾಗಿದೆ ಎಂದು ಕಿಡಿಕಾರಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.